ನಮಸ್ಕಾರ ಸ್ನೇಹಿತರೆ. ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸಿದಂತಹ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಒಂದು ಹೈ ವೋಲ್ಟೇಜ್ ಟ್ವಿಸ್ಟ್ ಒಂದು ಎದುರಾಗಿದೆ. ನಟ ದರ್ಶನ್ ತೂಗುದೀಪ್ ಮತ್ತೆ ಇತರ ಆರೋಪಿಗಳ ಸುತ್ತ ಈಗ ಕಾನೂನಿನ ಕುಣಿಕೆ ಇನ್ನಷ್ಟು ಬಿಗಿಯಾಗುವ ಲಕ್ಷಣಗಳು ಕಾಣಿಸ್ತಾ ಇದೆ. ಕಾರಣ ಏನಪ್ಪಾ ಅಂತಂದ್ರೆ ಪ್ರಕರಣದ 14ನೇ ಆರೋಪಿ ಪ್ರದೋಷ್. ಹೌದು, ದರ್ಶನ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂತಹ ಪ್ರಕರಣದ 14ನೇ ಆರೋಪಿ ಪ್ರದೋಷ್ ಈಗ ಮಾಫಿ ಸಾಕ್ಷಿ ಅಥವಾ ಕಾನೂನಿನ ಭಾಷೆಯಲ್ಲಿ ಹೇಳೋದಾದ್ರೆ ಅಪ್ರೂವರ್ ಆಗೋದಕ್ಕೆ ಸಿದ್ಧರಾಗಿದ್ದಾನೆ. ಆತ ಈಗಾಗಲೇ ನ್ಯಾಯಾಲಯಕ್ಕೆ ಈ ಬಗ್ಗೆ ಅಧಿಕೃತವಾಗಿ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾನೆ. ಒಂದು ಹೈ ಪ್ರೊಫೈಲ್ ಮರ್ಡರ್ ಕೇಸ್ನಲ್ಲಿ ಒಬ್ಬ ಆರೋಪಿ ತಾನೇ ಮುಂದೆ ಬಂದು ಸತ್ಯ ಬಾಯ್ಬಿಡ್ತೇನೆ ಅಂತ ಹೇಳಿದಾಗ ಇಡೀ ಪ್ರಕರಣದ ದಿಕ್ಕೇ ಬದಲಾಗತ್ತೆ. ಹಾಗಾದ್ರೆ ಏನಿದು ಮಾಫಿ ಸಾಕ್ಷಿ? ಪ್ರದೋಷ್ ಈ ನಿರ್ಧಾರಕ್ಕೆ ಬಂದಿದ್ದೇಕೆ? ಇದರಿಂದ ದರ್ಶನ್ ಮತ್ತೆ ಇತರರ ಭವಿಷ್ಯ ಏನು? ಬನ್ನಿ ಕಾನೂನಿನ ಚೌಕಟ್ಟಿನಲ್ಲಿ ಇದನ್ನ ವಸ್ತುನಿಷ್ಠವಾಗಿ ಡಿಕೋಡ್ ಮಾಡೋಣ. ವೆಲ್ಕಮ್ ಟು ಪೀಪಲ್ ಟಿವಿ, ನಾನು ಅಂಜನಿ. ಅದಕ್ಕೂ ಮುನ್ನ ನೀವು ನಮ್ಮ ಪೀಪಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೇನೆ ನಮ್ಮ ಫೇಸ್ಬುಕ್ ಮತ್ತೆ ಟ್ವಿಟರ್ ಪೇಜ್ ಗಳನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಮೊದಲನೇದಾಗಿ ನಾವು 14ನೇ ಆರೋಪಿ ಪ್ರದೋಷ್ ಯಾರು ಮತ್ತೆ ಆತನ ಮೇಲೆ ಇರುವಂತಹ ಆರೋಪಗಳೇನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಪೊಲೀಸರ ಚಾರ್ಜ್ ಶೀಟ್ ಮತ್ತೆ ತನಿಖಾ ಸಂಸ್ಥೆಗಳ ಪ್ರಕಾರ ರೇಣುಕಾಸ್ವಾಮಿಯ ಕೊಲೆಯ ನಂತರದ ಸಾಕ್ಷ್ಯ ನಾಶದಲ್ಲಿ ಪ್ರದೋಷ್ ಪಾತ್ರ ಬಹಳ ದೊಡ್ಡದಿದೆ. ಕೊಲೆಯಾದ ನಂತರ ಮೃತದೇಹವನ್ನ ವಿಲೇವಾರಿ ಮಾಡುವುದು ಹೇಗೆ, ಈ ಪ್ರಕರಣವನ್ನ ಪೊಲೀಸರ ಕಣ್ಣಿಗೆ ಮಣ್ಣೆರಚಿ ಮುಚ್ಚಿ ಹಾಕೋದು ಹೇಗೆ, ಮತ್ತೆ ಇದಕ್ಕೆಲ್ಲ ಬೇಕಾದ ಹಣಕಾಸಿನ ವ್ಯವಸ್ಥೆ ಮಾಡೋದು ಹೇಗೆ, ಈ ಎಲ್ಲಾ ಕವರ್ ಅಪ್ ಆಪರೇಷನ್ ನ ಮಾಸ್ಟರ್ ಮೈಂಡ್ ಗಳಲ್ಲಿ ಪ್ರದೋಷ್ ಕೂಡ ಒಬ್ಬ ಅಂತ ಹೇಳಲಾಗ್ತಾ ಇದೆ. ಈಗ ಅದೇ ವ್ಯಕ್ತಿ ನಾನು ನಡೆದದನ್ನೆಲ್ಲ ನ್ಯಾಯಾಲಯದ ಮುಂದೆ ಎಳಿಲಿಯಾಗಿ ಬಿಚ್ಚಿಡ್ತೇನೆ, ನನಗೆ ಕ್ಷಮಾದಾನ ಕೊಡಿ ಅಂತ ಕೇಳ್ತಾ ಇದ್ದಾನೆ. ಕೊಲೆಗೆ ನಡೆದಂತಹ ಸಂಚು, ಘಟನೆಯ ದಿನ ರಾತ್ರಿ ನಡೆದದ್ದು, ಶವ ವಿಲೇವಾರಿ ಪ್ಲಾನ್, ಹಣದ ಹರಿವು, ಈ ಎಲ್ಲಾ ಇಂಟರ್ನೆಟ್ ರಹಸ್ಯಗಳು ಪ್ರದೋಷ್ ಮೂಲಕ ಹೊರಬಂದ್ರೆ ಅದು ಪ್ರಾಸಿಕ್ಯೂಷನ್ಗೆ ಸಿಗುವಂತಹ ಅತಿ ದೊಡ್ಡ ಬ್ರಹ್ಮಾಸ್ತ್ರವಾಗಲಿದೆ. ಸಾಮಾನ್ಯವಾಗಿ ನಮ್ಮ ಯುವ ಜನರಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ, ಅಪರಾಧ ಮಾಡಿದವನಿಗೆ ಕೋರ್ಟ್ ಯಾಕೆ ಕ್ಷಮೆ ಕೊಡುತ್ತೆ ಅಂತ. ಇದು ಬಹಳ ಲಾಜಿಕಲ್ ಆದಂತಹ ಪ್ರಶ್ನೆ. ಭಾರತೀಯ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ನಲ್ಲಿ ಇದಕ್ಕೆ ಸ್ಪಷ್ಟವಾದ ಉತ್ತರ ಇದೆ. ಹಿಂದಿನ CRPC ಅಂದ್ರೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಸೆಕ್ಷನ್ 306 ಮತ್ತೆ 307 ಅಡಿಯಲ್ಲಿ, ಹಾಗೆ ಈಗಿನ ಹೊಸ ಕಾನೂನಾದ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ BNSS ಅಡಿಯಲ್ಲಿ ಟೆಂಡರ್ ಆಫ್ ಪಾರ್ಡನ್ ಟು ಅಕಂಪ್ಲೈಸ್ ಎಂಬ ಅವಕಾಶ ಇದೆ. ದೊಡ್ಡ ದೊಡ್ಡ ಕ್ರೈಮ್ ಸಿಂಡಿಕೇಟ್ಗಳು, ಭೂಗತ ಪಿತೂರುಗಳು ನಡೆದಾಗ ಹೊರಗಿನಿಂದ ಸಾಕ್ಷಿಗಳನ್ನ ಕಲೆ ಹಾಕೋದು ಪೊಲೀಸರಿಗೆ ಕಷ್ಟ ಆಗತ್ತೆ. ರಹಸ್ಯವಾಗಿ ನಡೆದಂತಹ ಸಂಚುಗಳ ಬಗ್ಗೆ ಒಳಗಿನವರಿಗೆ ಮಾತ್ರ ಗೊತ್ತಿರತ್ತೆ. ಹೀಗಾಗಿ ನ್ಯಾಯಾಲಯವು ಒಬ್ಬ ಆರೋಪಿಗೆ ಒಂದು ಡೀಲ್ ಅಥವಾ ಷರತ್ತುಬದ್ಧ ಕ್ಷಮಾದಾನವನ್ನ ನೀಡುತ್ತೆ. ಷರತ್ತು ಇಷ್ಟೇ, ನೀನು ಈ ಅಪರಾಧದ ಬಗ್ಗೆ ನಿನಗೆ ತಿಳಿದಿರುವಂತಹ 100% ಸತ್ಯವನ್ನ ಯಾವುದೇ ಮುಚ್ಚುಮರೆಯಿಲ್ಲದೆ ಯಾರ ಅಂಜಿಕೆಗೂ ಒಳಗಾಗದೆ ಕೋರ್ಟ್ ಮುಂದೆ ಹೇಳಬೇಕು ಅನ್ನೋದು. ಒಂದು ವೇಳೆ ಆರೋಪಿ ಸತ್ಯ ಹೇಳಿದ್ರೆ ಆತನಿಗೆ ಶಿಕ್ಷೆಯಿಂದ ವಿನಾಯಿತಿ ಸಿಗತ್ತೆ. ಆದ್ರೆ ಇದು ಒನ್ ವೇ ಟಿಕೆಟ್ ಅಲ್ಲ. ಆತ ತನಿಖಾ ಸಂಸ್ಥೆಗಳ ದಾರಿ ತಪ್ಪಿಸೋದಕ್ಕೆ ಸುಳ್ಳು ಹೇಳಿದ್ರೆ, ಪ್ರಮುಖ ಸಂಗತಿಗಳನ್ನ ಬಚ್ಚಿಟ್ರೆ ಅಥವಾ ಕೋರ್ಟ್ ಮುಂದೆ ಉಲ್ಟಾ ಹೊಡೆದ್ರೆ ಆತನ ಕ್ಷಮಾದಾನವನ್ನ ತಕ್ಷಣವೇ ರದ್ದುಪಡಿಸಲಾಗತ್ತೆ. ಅಷ್ಟೇ ಅಲ್ಲ, ಆತ ನೀಡಿದಂತಹ ಹೇಳಿಕೆಗಳನ್ನೇ ಆತನ ವಿರುದ್ಧ ಸಾಕ್ಷ್ಯವಾಗಿ ಬಳಸಿ ಆತನಿಗೆ ಕಠಿಣ ಶಿಕ್ಷೆ ವಿಧಿಸೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ. ಅಂದ್ರೆ ಮಾಫಿ ಸಾಕ್ಷಿಯಾಗೋದು ಅಂತಂದ್ರೆ ಕತ್ತಿಯಂಚಿನ ನಡಿಗೆ ಇದ್ದಂತೆ. ಪ್ರದೋಷ್ ಅವರ ಈ ನಡೆ ಭಾರತೀಯ ನ್ಯಾಯಾಂಗ ವ್ಯವಸ್ಥೆಗೆ ಹೊಸದಿರಲ್ಲ. ಈ ಹಿಂದೆಯೂ ಕೂಡ ದೇಶವನ್ನ ಬೆಚ್ಚಿ ಬೀಳಿಸಿದಂತಹ ಹಲವು ಬೃಹತ್ ಪ್ರಕರಣಗಳಲ್ಲಿ ಆರೋಪಿಗಳೇ ಮಾಫಿ ಸಾಕ್ಷಿಗಳಾಗಿ ಪ್ರಕರಣದ ಬೇರುಗಳನ್ನ ಅಗೆದು ತೆಗೆದ ಉದಾಹರಣೆಗಳಿವೆ. ವಸ್ತುನಿಷ್ಠವಾಗಿ ಅರ್ಥ ಮಾಡಿಕೊಳ್ಬೇಕು ಅಂತಂದ್ರೆ ಕೆಲವು ಪ್ರಮುಖ ಉದಾಹರಣೆಗಳನ್ನ ನಾನು ನಿಮ್ಗೆ ಕೊಡ್ತೇನೆ. ಮೊದಲನೇದಾಗಿ ರಾಜೀವ್ ಗಾಂಧಿ ಹತ್ಯೆ ಪ್ರಕರಣ.
ಇದು ಅಂತಾರಾಷ್ಟ್ರೀಯ ಮಟ್ಟದ ಸಂಚಾಗಿತ್ತು. ಈ ಕೇಸ್ನ ತನಿಖೆ ನಡೆಸಿದಂತಹ ಸಿಬಿಐನ ಎಸ್ಐಟಿ ತಂಡಕ್ಕೆ ಒಳಸಂಚಿನ ಮಾಹಿತಿ ತೆಗೆಯೋದು ದೊಡ್ಡ ಸವಾಲಾಗಿತ್ತು. ಆಗ ಕೆಲವು ಸಣ್ಣ ಪುಟ್ಟ ಆರೋಪಿಗಳು ತನಿಖೆಗೆ ಸಹಕರಿಸಿ LTTE ನೆಟ್ವರ್ಕ್ ಹೇಗೆ ಕೆಲಸ ಮಾಡಿತು ಅನ್ನೋದನ್ನ ಪ್ರಮುಖ ಮಾಹಿತಿಯನ್ನ ನೀಡಿದ್ರು. ಕೋರ್ಟ್ ಎಲ್ಲರಿಗೂ ಕ್ಷಮಾದಾನ ನೀಡಲಿಲ್ಲ ಆದ್ರೂ ಸಹ ಪ್ರಕರಣದ ಆಳವನ್ನ ಭೇದಿಸುವುದಕ್ಕೆ ಆ ಹೇಳಿಕೆಗಳು ಬಹಳ ನೆರವಾಗಿತ್ತು. ಇನ್ನು ಎರಡನೇ ಎಕ್ಸಾಂಪಲ್ ಅನ್ನ ಕೊಡೋದಾದ್ರೆ 1992ರ ಅರ್ಷದ್ ಮೆಹ್ತಾ ಸ್ಕ್ಯಾಮ್. ಆರ್ಥಿಕ ಅಪರಾಧಗಳಲ್ಲಿ ಅಂದ್ರೆ ವೈಟ್ ಕಾಲರ್ ಕ್ರೈಮ್ಸ್ ನಲ್ಲಿ ಹಣದ ಜಾಡು ಹಿಡಿಯೋದು ಬಹುದೊಡ್ಡ ಸವಾಲಾಗಿತ್ತು. ಬ್ಯಾಂಕಿಂಗ್ ಸಿಸ್ಟಮ್ ನಲ್ಲಿದ್ದಂತಹ ಕೆಲವರು ಬ್ರೋಕರ್ಗಳ ಜೊತೆಗಿದ್ದ ಒಳಗಿನ ವ್ಯಕ್ತಿಗಳು ತನಿಖಾ ಸಂಸ್ಥೆಗಳ ಮುಂದೆ ಬಾಯ್ಬಿಟ್ರು. ತನಿಖೆಗೆ ಸಹಕರಿಸಿ ದಾಖಲೆಗಳನ್ನ ಒದಗಿಸಿದ್ರಿಂದ ಆ ಬೃಹತ್ ಹಗರಣದ ಹಿಂದಿನ ಮಾಡಸ್ ಅಪರಾಂಡಿ ಜಗತ್ತಿಗೆ ತಿಳಿಯಿತು. ಇನ್ನು ಮೂರನೇದಾಗಿ ಭಾರತದ ಅತಿ ದೊಡ್ಡ ಹಗರಣಗಳಲ್ಲಿ ಒಂದಾದ ಅಬ್ದುಲ್ ಕರೀಂ ತೆಲ್ಕಿಯ ಫೇಕ್ ಸ್ಟಾಂಪ್ ಪೇಪರ್ ಹಗರಣ. ನೂರಾರು ಕೋಟಿ ರೂಪಾಯಿಗಳ ಈ ದಂಧೆಯಲ್ಲಿ ಪೊಲೀಸರು, ರಾಜಕಾರಣಿಗಳು, ಅಧಿಕಾರಿಗಳೇ ಶಾಮೀಲಾಗಿದ್ರು. ಈ ಪ್ರಕರಣದಲ್ಲಿ ತೆಲ್ಗಿಯ ಸಹಚರರು ಮತ್ತೆ ಪ್ರಿಂಟಿಂಗ್ ಪ್ರೆಸ್ ನಲ್ಲಿದ್ದಂತಹ ಕೆಲವರು ಅಪ್ರೂವರ್ಗಳಾಗಿ ಬದಲಾದ್ರು. ಅವರು ನೀಡಿದಂತಹ ಸಾಕ್ಷಿಗಳಿಂದಲೇ ಘಟಾನುಘಟಿಗಳೆಲ್ಲ ಜೈಲು ಸೇರುವಂತೆ ಆಯ್ತು. ಇನ್ನು ನಾಲ್ಕನೇ ಎಕ್ಸಾಂಪಲ್ ಹೇಳೋದಾದ್ರೆ ಮಧ್ಯಪ್ರದೇಶದ ಕುಖ್ಯಾತ ವ್ಯಾಪಂ ಹಗರಣ. ಮೆಡಿಕಲ್ ಸೀಟ್ ಮತ್ತೆ ಸರ್ಕಾರಿ ಉದ್ಯೋಗಗಳನ್ನ ಮಾರಾಟ ಮಾಡಿದ ಈ ದೈತ್ಯ ಹಗರಣದಲ್ಲಿ ಮಧ್ಯವರ್ತಿಗಳು ಮತ್ತೆ ಕೆಲ ವಿದ್ಯಾರ್ಥಿಗಳು ಮಾಫಿ ಸಾಕ್ಷಿಗಳಾದ್ರು. ವ್ಯವಸ್ಥೆಯಲ್ಲಿದ್ದಂತಹ ರಂಧ್ರಗಳನ್ನ ಕೊರೆದದ್ದು ಹೇಗೆ ಅನ್ನೋದನ್ನ ಇವರೇ ಸಿಬಿಐ ಮುಂದೆ ವಿವರಿಸಿದ್ರು. ಈ ಪಟ್ಟಿಯಲ್ಲಿ 26/11 ಮುಂಬೈ ದಾಳಿಯ ಪಿತೂರಿದಾರ ಡೇವಿಡ್ ಕೋಲ್ಮನ್ ಹೆಡ್ಲಿಯ ಉದಾಹರಣೆಯನ್ನು ಕೂಡ ನಾವು ಮರೆಯುವಂತೆ ಇಲ್ಲ. ಅಮೆರಿಕಾದಲ್ಲಿ ಬಂಧಿತನಾಗಿದ್ದಂತಹ ಆತ ಭಾರತೀಯ ನ್ಯಾಯಾಲಯದಲ್ಲಿ ಮಾಫಿ ಸಾಕ್ಷಿಯಾಗಿ ಅಪ್ರೂವರ್ ಆಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಲಷ್ಕರ್ ಎ ತೊಯ್ಬಾಡ ಕರಾಳ ಮುಖವನ್ನ ಬಿಚ್ಚಿಟ್ಟಿದ್ದ. ಸೊ ಇವೆಲ್ಲವೂ ಸಾಬೀತುಪಡಿಸೋದು ಒಂದೇ, ಕಾನೂನಿನಲ್ಲಿ ಅಪ್ರೂವರ್ ಅನ್ನೋದು ಕತ್ತಲ ಕೋಣೆಯಲ್ಲಿ ಟಾರ್ಚ್ ಲೈಟ್ ಇದ್ದ ಹಾಗೆ ಅಂತ. ಈಗ ಮತ್ತೆ ರೇಣುಕಾಸ್ವಾಮಿ ಪ್ರಕರಣಕ್ಕೆ ಬರೋಣ. ಪ್ರದೋಷ್ ಅರ್ಜಿ ಹಾಕಿದ ತಕ್ಷಣ ಆತ ಅಪ್ರೂವರ್ ಆಗಿಬಿಡ್ತಾನ? ಖಂಡಿತ ಇಲ್ಲ. ಇದು ನ್ಯಾಯಾಲಯದ ವಿವೇಚನೆಗೆ ಬಿಟ್ಟ ವಿಚಾರ. ಪ್ರದೋಷ್ ನೀಡುವಂತಹ ಮಾಹಿತಿಯಿಂದ ಕೇಸ್ಗೆ ನಿಜವಾಗ್ಲೂ ಸಹಾಯವಾಗುತ್ತಾ ಅನ್ನೋದನ್ನ ನ್ಯಾಯಾಧೀಶರು ಮೊದಲು ಪರಿಶೀಲನೆ ಮಾಡ್ತಾರೆ. ಅರ್ಜಿ ಅಂಗೀಕಾರ ಆದ್ರೆ ಆತನ ಸ್ಟೇಟ್ಮೆಂಟ್ ಅನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ರೆಕಾರ್ಡ್ ಮಾಡಲಾಗತ್ತೆ. ಆದ್ರೆ ಎಲ್ಲಿರುವಂತಹ ಅತಿ ದೊಡ್ಡ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಕೊರಾಬರೇಷನ್ ಅಂತಂದ್ರೆ ಪೂರಕ ಸಾಕ್ಷ್ಯ. ಸುಪ್ರೀಂ ಕೋರ್ಟ್ ನ ಹಲವು ತೀರ್ಪುಗಳ ಪ್ರಕಾರ ಕೇವಲ ಒಬ್ಬ ಮಾಫಿಯಾ ಸಾಕ್ಷಿಯ ಹೇಳಿಕೆಯ ಆಧಾರದ ಮೇಲೆ ಉಳಿದ ಆರೋಪಿಗಳಿಗೆ ಶಿಕ್ಷೆ ಕೊಡೋದು ಕಷ್ಟ ಆಗತ್ತೆ. ಯಾಕಂತಂದ್ರೆ ತನ್ನನ್ನೇ ತಾನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಆತ ಬೇರೆಯವರ ಮೇಲೆ ಗೂಬೆ ಕೂರಿಸುವಂತಹ ಸಾಧ್ಯತೆ ಕೂಡ ಇರತ್ತೆ. ಹೀಗಾಗಿ ಪ್ರದೋಷ್ ಹೇಳುವ ಪ್ರತಿಯೊಂದು ಮಾತಿಗೂ ಭೌತಿಕ ಸಾಕ್ಷ್ಯಗಳು ಅಂದ್ರೆ ಮೆಟೀರಿಯಲ್ ಎವಿಡೆನ್ಸ್, ಮೊಬೈಲ್ ಕರೆಗಳ ಮಾಹಿತಿ ಮತ್ತೆ CCTV ದೃಶ್ಯಾವಳಿಗಳು ಮ್ಯಾಚ್ ಆಗ್ಬೇಕು. ಆತನ ಮಾತು ಮತ್ತೆ ತನಿಖೆಯ ಸಾಕ್ಷ್ಯಗಳು ಒಂದಕ್ಕೊಂದು ಲಿಂಕ್ ಆದ್ರೆ ಮಾತ್ರ ಅದೊಂದು ಪ್ರಬಲ ಅಸ್ತ್ರವಾಗುತ್ತೆ. ಅಂತಿಮವಾಗಿ ಹೇಳ್ಬೇಕು ಅಂತಂದ್ರೆ ಪ್ರದೋಷ್ ಅವರ ಈ ನಡೆ ದರ್ಶನ್ ಮತ್ತೆ ಇತರ ಆರೋಪಿಗಳಿಗೆ ಕಾನೂನಿನ ದೃಷ್ಟಿಯಲ್ಲಿ ದೊಡ್ಡ ಹಿನ್ನಡೆಯನ್ನ ಉಂಟು ಮಾಡುವಂತಹ ಸಾಧ್ಯತೆ ಇದೆ. ಪ್ರಕರಣದ ಟ್ರಯಲ್ ಅಂತಂದ್ರೆ ವಿಚಾರಣೆ ಶುರುವಾದಾಗ ಪ್ರದೋಷ್ ನೀಡುವಂತಹ ಹೇಳಿಕೆಗಳು ಪ್ರತಿಪಕ್ಷದ ವಕೀಲರ ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಹೇಗೆ ಎದುರಿಸುತ್ತೆ ಅನ್ನೋದು ಕುತೂಹಲದ ವಿಚಾರ. ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ 100 ಅಪರಾಧಿಗಳು ತಪ್ಪಿಸಿಕೊಂಡ್ರು ಒಬ್ಬ ನಿರಪರಾಧಿಗೆ ಶಿಕ್ಷೆಯಾಗಬಾರದು ಎಂಬ ಮಾತಿದೆ. ಅದೇ ರೀತಿ ಅಂತಿಮ ತೀರ್ಪು ಕೇವಲ ಒಬ್ಬ ವ್ಯಕ್ತಿಯ ಹೇಳಿಕೆಯ ಮೇಲಲ್ಲ, ಬದಲಾಗಿ ಲಭ್ಯವಿರುವಂತಹ ಎಲ್ಲಾ ಸಾಕ್ಷ್ಯಾಧಾರಗಳು ಮತ್ತೆ ಕಠಿಣ ಕಾನೂನು ಪ್ರಕ್ರಿಯೆ ಮೂಲಕವೇ ನಿರ್ಧಾರ ಆಗುತ್ತೆ. ನ್ಯಾಯಾಲಯದ ಅಂಗಗಳಲ್ಲಿರುವಂತಹ ಈ ಸೂಕ್ಷ್ಮ ಪ್ರಕರಣದ ಮುಂದಿನ ದಿನಗಳ ವಿಚಾರಣೆಯತ್ತ ಎಲ್ಲರ ದೃಷ್ಟಿ ನೆಟ್ಟಿದೆ. ಈ ಕಾನೂನು ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳು ಏನೇ ಇದ್ರೂ ಸಹ ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ.